ಅಲ್ಲಿ ಇದು ಅಷ್ಟೇ ಮಿನಿ ಬ್ಲಾಗ್ ಆಗಿರುತ್ತೆ. ನಾನಿಲ್ಲಿ ನನ್ನ ಮಾರ್ನಿಂಗ್ ರೊಟೀನ ಶೂಟ್ ಮಾಡ್ಕೊಂಡಿದ್ದೀನಿ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಟ್ ವಾಟರ್ನ ತೊಗೊಂಡು ಒಂದು ಗ್ರೀನ್ ಟೀನ ತೊಗೊತೀನಿ. ಅದಾದಮೇಲೆ ಮಕ್ಕಳು ಬೇಗ ಸ್ಕೂಲ್ಗೆ ಹೋಗಬೇಕು ಅಂದ್ಬಿಟ್ಟು ಇಬ್ಬರಿಗೂ ಟಿಫನ್ ರೆಡಿ ಮಾಡೋಣ ಅಂತ ಇವತ್ತು ಬೀಟ್ರೋಟ್ ಚಪಾತಿನ ಮಾಡ್ಕೊಂಡಿದ್ದೆ. ಬೀಟ್ರೋಟ್ ಚಪಾತಿಗೆ ಏನೆಲ್ಲ ಹಾಕಿದ್ದೀನಿ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ವ್ಲಾಗ್ನ ಹಾಕಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ತುಂಬಾ ಹೆಲ್ದಿಯಾಗಿರುತ್ತೆ. ಬರೀ ಚಪಾತಿ ತಿನ್ನೋದ್ರಿಂದ ನಮಗೂ ಕೂಡ ಅಷ್ಟು ಚೆನ್ನಾಗಿದೆ ಅಂತ ಅನಿಸಲ್ಲ. ಹಾಗೆ ಅವ್ರನ್ನ ಸ್ಕೂಲಿಗೆ ಕಳಿಸಿ ನಾನು ಸ್ವಲ್ಪ ನನ್ನ ಬಾಡಿಗೆ ವರ್ಕೌಟ್ನ ಮಾಡೋಣ ಅಂದ್ಬಿಟ್ಟು ನಾನು ಆನ್ಲೈನ್ ಕ್ಲಾಸ್ ಬರುತ್ತೆ, ಅವರು ಕಾರ್ಡಿಯೋ ವರ್ಕೌಟ್ ಮತ್ತು ಜುಂಬಾ ಕ್ಲಾಸ್ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ. ಅದನ್ನು ಮುಗಿಸಿ ಬಾಬಾಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಪರಮೇಶ್ವರಾಯ ನಮಃ. ಓಂ ಜ್ಞಾನ ಸ್ವರೂಪಿಣೇ ನಮಃ. ಓಂ ಭಕ್ತಾವನ ಪ್ರತಿಜ್ಞಾಯ ನಮಃ. ಓಂ ನಿತ್ಯಾನಂದಾಯ ನಮಃ. ಓಂ ಗುಣಾತೀತಾಯ ನಮಃ. ಅಮಿತ ಪರಕ್ರಮಾಯ ನಮಃ. ಓಂ ಜೀ. ಅದಾದಮೇಲೆ ನಾನು ಒಂದು ಬೀಟ್ರೋಟ್ ಜ್ಯೂಸನ್ನ ತಗೊಂಡು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿಕೊಂಡೆ. ನನಗೆ ಅಭಿಷೇಕ ಮಾಡೋದು ಬಾಬಾಗೆ ಅಂದರೆ ತುಂಬಾ ಇಷ್ಟ, ಯಾಕಂದರೆ ನಾನು ಅಂದ್ಕೊಂಡಿದ್ದಿಲ್ಲ ಅವರು ನೆರವೇರಿಸ್ತಾರೆ. ಹಾಗೆ ಪ್ರತಿ ಗುರುವಾರ ಅವ್ರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಿ. ಹಾಗೆ ಸಾಯಿಬಾಬಾ ಟೆಂಪಲ್ಗೂ ಕೂಡ ವಿಸಿಟ್ ಕೊಡ್ತೀನಿ. ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಸಿ ಯು.